ವೀಕ್ಷಕರೇ, ಇನ್ನೇನು ಈಗ ಪರೀಕ್ಷೆ ಶುರು ಆಗಿರ್ತಕ್ಕಂಥದ್ದು ದ್ವಿತೀಯ PUC ಇದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ತಯಾರಿಯಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯವರು ನಮ್ಮ ಜೊತೆ ಇರತಕ್ಕಂಥದ್ದು. ಸಿಸ್ಟರ್, ತಮ್ಮ ಹೆಸರು ಮತ್ತು ತಾವು ಯಾವ ಕಾಲೇಜಿನ ಸ್ಟೂಡೆಂಟ್ ಸಿಸ್ಟರ್? ನನ್ನ ಹೆಸರು ನಮ್ರತಾ. ನಾನು BVS ಇಂಡಿಪೆಂಡೆಂಟ್ ಕಾಲೇಜು ವಿದ್ಯಾಗಿರಿ ಬಾಗಲಕೋಟೆಯಿಂದ ಮಾತಾಡ್ತಿದ್ದೀನಿ. ಇವತ್ತು ಕನ್ನಡ ಎಕ್ಸಾಮ್ ಇದೆ. ನಾವು ತುಂಬಾ ನಮ್ಮ ಗುರುಗಳ ಮಾರ್ಗದರ್ಶನ ನಾವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಹಾಗೂ ನಾವು ಎಕ್ಸಾಮ್ ನ ಹಬ್ಬದಂತೆ ಆಚರಿಸ್ತೀವಿ. ಈಗ ಪರೀಕ್ಷೆಗೆ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ತಮ್ಮ ಉಪನ್ಯಾಸಕರು ಏನೆಲ್ಲ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು ಸಿಸ್ಟರ್ ತಮಗೆ? ಕರ್ನಾಟಕ ಸರ್ಕಾರ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ. ಅದೇ ರೀತಿ ನಾವು ಗುರುಗಳು ಮಾರ್ಗದರ್ಶನ ನಾವು ಎಲ್ಲವನ್ನು ಮಾಡಿಕೊಂಡಿದ್ದೀವಿ. ಮತ್ತೆ ಅದ್ರ ಜೊತೆಗೆ ತಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆನ ಹಬ್ಬದ ರೀತಿಯ ಆಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರಿ. ಸೊ ಈ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ತಮ್ಮ ಉಪನ್ಯಾಸಕರು ಯಾವ ರೀತಿಯಾಗಿ ತಮ್ಮ ಜೊತೆ ಸಹಕಾರ ಕೊಟ್ರು? ನಮ್ಮ ಜೊತೆ ಓದಾಕ್ ಹೆಲ್ಪ್ ಮಾಡಿದ್ರು. ಎಲ್ಲದಕ್ಕೂ ನಮ್ದು ಯಾವ್ದೇ ರೀತಿ ಎಲ್ಲಾ ಕಷ್ಟದಲ್ಲೂ ಅವ್ರ ನಿಂತರೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು. ಇವಾಗ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಸೊ ಈಗ ತಮಗೆ ಏನ್ ಅನಿಸ್ತಾ ಇದೆ? ಏನಿಲ್ಲ, ಎಲ್ಲಾ ಫಸ್ಟ್ ಕ್ವಶನ್ ಪೇಪರ್ ನೋಡೋದು, ಆನ್ಸರ್ ಬರೆಯೋದು. ಏನಾದ್ರೂ ಭಯ ಇದೆನಾ? ಈಗ CC ಕ್ಯಾಮ್ರಾಗಳು ಇರ್ತಾವು, ಅದ್ರ ಜೊತೆಗೆ ಅಲ್ಲಿ ಸೂಪರ್ವೈಸರ್, ಸ್ಕ್ವಾಡ್ ಅಂತಕ್ಕಂಥ ಕೆಲವೊಂದಿಷ್ಟು ವಿಶೇಷ ಮತ್ತು ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಒಂದು ಕಡೆ ಭಯವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆನಾ? ಅಥವಾ ಏನಾದ್ರು ಪರೀಕ್ಷೆನ ಎದುರಿಸ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ತಮ್ಮಲ್ಲಿ ಇದೆನಾ? ಹಂಗೇನಿಲ್ಲ, ನಾವು ನಮ್ದು ಸ್ವಂತಿಂದ ಬರದೆ ಅದೇನೋ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಸಿಸ್ಟರ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಪರೀಕ್ಷೆ ಬರೀಲಿಕ್ಕೆ ಬಂದಿರತಕ್ಕಂತ ವಿದ್ಯಾರ್ಥಿನಿ ಹೇಳ್ತಕ್ಕಂಥ ಒಂದು ಮಾತು. ಇಂತಹ ಸುದ್ದಿಗಳಿಗೆ ವೀಕ್ಷಣೆ ಮಾಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಇವಳೆ. ನಮಸ್ಕಾರ.